ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ನ ಕೈ ಮಾತ್ರ ಕಾರ್ತಿಕ್ ಅವ್ರು ಬಿಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಮೊದಲಿಂದನೂ ಕೂಡ ಪ್ರತಾಪ್ಗೆ ಯಾರೇ ಏನೇ ಅಂದರೂ ಕೂಡ ಸಾಥ್ ಕೊಡ್ತಿದ್ರು. ಆಮೇಲೆ ಪ್ರತಾಪ್ ಒಂಟಿ ಇದ್ದಾಗೂ ಕೂಡ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಧೈರ್ಯ ತುಂಬಿದ್ರು. ಆಮೇಲೆ ಎಲ್ಲರೂ ಒಂದು ಕಡೆ ಆದರೂ ಕೂಡ ಪ್ರತಾಪ್ಗನ್ನ ಧೈರ್ಯ ತುಂಬಿ ಪ್ರೋತ್ಸಾಹ ಕೊಟ್ಟು ಅವ್ರ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಧೈರ್ಯ ತುಂಬ್ತಿದ್ರು ಕಾರ್ತಿಕ್ ಅವ್ರು ಅಂತಲೇ ಹೇಳ್ಬೋದು. ಈ ವಿಚಾರ ಯಾಕೆ ಹೇಳಕತ್ತೀನಿ ಅಂದರೆ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಈಗ ಸಂಗೀತ ಅವರು ಮತ್ತು ನಮ್ರತ ಅವರು ಪ್ಯಾನಿಕ್ ಆಗ್ತಾನೆ ಅಂತ ಹೇಳಿಬಿಟ್ಟು ಆಟದಿಂದ ಅವ್ರನ್ನ ಹೊರಗಿಟ್ಟಿದ್ರಲ್ವ. ಅಂದರೆ ಆ ಒಂದು ಟಾಸ್ಕಿಗೆ ಪ್ರತಾಪ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರಲಿಲ್ಲ. ಅವಾಗ ಅವರು ಅಳ್ಕೊಂತ ಕುಂತಿದ್ರಲ್ಲ, ಅವಾಗ ಹೋಗ್ಬಿಟ್ಟು ಕಾರ್ತಿಕ್ ಅವರು ಸಮಾಧಾನ ಮಾಡಕತ್ತಿದ್ರು. ಯಾಕೆ ಹಂಗೆ ಅಳ್ತಿ, ಯಾಕೆ ಸುಮ್ಮನಿರು, ಆರಾಮಿರು, ನಾನು ನಿನ್ನ ಆಟ ಅಂತ ಹೇಳಿ ಬಂದಾಗ ಬಿಟ್ಕೊಳಂಗಿಲ್ಲ, ಬಿಡಲ್ಲ, ನಿನ್ನ ತೊಗೊಳ್ತೀನಿ ಆಟಕ್ಕೆ, ಹಂಗೆ ಯಾಕೆ ಇದು ಮಾಡ್ಕೊಳಕತ್ತಿ, ಫೀಲ್ ಯಾಕಾಗಕತ್ತಿ ಅಂತ ಹೇಳಿ ಹೇಳಕತ್ತಿದ್ರು. ಅವಾಗ ಪ್ರತಾಪ್ ಅವ್ರಿಗೆ ಅದೊಂದು ಮನ್ಸಾಗೆ ಇತ್ತಲ್ವ. ಈಗ ದೀದೇವ್ರಿಬ್ರು ಕೂಡ ಕೈ ಕೊಟ್ರು. ಅಂದರೆ ದೀದೇವ್ರಿಬ್ರು ಕೂಡ ತನಗಿಲ್ಲದೆ ಇರೋದನ್ನ ಎಲ್ಲರೂ ಇಷ್ಟು ದಿನ ಹೇಳಿ ಹೇಳಿ ಇದು ಮಾಡಿದ್ರು. ಈಗ ಇವರು ಕೂಡ ಹಂಗೆ ಮಾಡಕತ್ತಾರ, ನಾನು ಎಲ್ಲಿ ಚೆನ್ನಾಗಿ ಆಡಕತ್ತೀನಿ ಅಲ್ಲಿ ಎಲ್ಲಿ ಹಂಗೆ ಮಾಡಿದ್ದೀನಿ ಅಂತ ಹೇಳಿ ಪ್ರತಾಪ್ ಅವ್ರ ಮನಸ್ಸಲ್ಲಿ ಇದಿತ್ತಲ್ವ. ಹಾಗಾಗಿ ಕಾರ್ತಿಕ್ ಅವರು ತುಂಬಾ ಸಮಾಧಾನ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರೂ ಎಲ್ಲರೂ ಕೂಡ ಹಚ್ಕೊತಾರ, ಎಲ್ರ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ. ಯಾರಾದರೂ ಅಳಾಕತ್ತಾರ ಅಂದರೆ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಅವ್ರನ್ನ ನಗಸತನ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ಕೂಡ ಅದೇ ವಿಚಾರ ನಡೀತಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಕ್ಕ ಅಕ್ಕ ಅಂತ ಹೇಳಿ ಎಲ್ಲರೂ ತಲ್ಲಿ ಹೋಗ್ತಾರೆ, ಅಕ್ಕಂದಿರ ಅಂತ ಹೇಳಿ. ಆದ್ರೆ ನಿನ್ನೆ ಆ ಅಕ್ಕಂದಿರೇ ಕೈ ಕೊಟ್ಟರು. ಅದೇ ಬೇಜಾರು ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಕೂಡ ಅವ್ರ ಆಟವನ್ನು ನೋಡ್ತಾರೆ. ಈ ಒಂದು ಬಿಗ್ ಬಾಸ್ ಮನೆಗೆ ಬರುವಂತಹ ಅಮೌಂಟ್ ಕೂಡ ತುಂಬ ಜಾಸ್ತಿ ಆಗ್ಬೇಕಂತ ಹೇಳಿ ಅವರು ಆ ಒಂದು ಎಲ್ಲ ಯೋಚನೆಗಳನ್ನು ಮಾಡಿಬಿಟ್ಟು ಈಗ ಯಾರನ್ನ ಕರ್ಕೊಂಡ್ರೆ ಯಾರು ಚೆನ್ನಾಗಿ ಆಡ್ತಾರೆ, ಯಾರನ್ನ ಕರ್ಕೊಂಡಿಲ್ಲ ಅಂದರೆ ಹೆಂಗಾಗುತ್ತೆ ಆಟ ಅಂತ ಹೇಳಿ ಅವ್ರು ಥಿಂಕ್ ಮಾಡಿ ತೊಗೊಂಡಿದ್ದಾರೆ. ಬಟ್ ಇಲ್ಲಿ ಪ್ರತಾಪ್ ಅವರು ನನಗೂ ಒಂದು ಅವಕಾಶ ಕೊಡಬೇಕಾಗಿತ್ತು. ಯಾವಾಗಿಂದನೂ ಬರೇ ನನಗೆ ಹಿಂಗೆ ಹೇಳಕತ್ತಾರ, ನಾನು ಹಿಂಗೆ ಮಾಡಕತ್ತೀನಿ, ಏನು ಪ್ಯಾನಿಕ್ ಆಗ್ತೀನಿ ಏನು ಬರೇ ಅಂಥೇಳಿ ಅವ್ರು ತುಂಬ ಬೇಜಾರಾಗಿದ್ರಲ್ವ. ಹಾಗಾಗಿ ಕಾರ್ತಿಕ್ ಅವ್ರು ತುಂಬ ಸಮಾಧಾನ ಮಾಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಎಲ್ರಿಗೂ ಕೂಡ ಗೆಲ್ಲಬೇಕನ್ನೋದಿದೆ. ಈಗ ಆಟಗಳಿಗೆ ಕರ್ಕೊಂಡಿಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕಾಗುತ್ತಲ್ವ. ಈಗ ಆಟ ಆಡಿದರೆ ಈಗ ಅವ್ರನ್ನ ಕಳಪೆಗೆ ಹಾಕಂಗಿಲ್ಲ. ಆಮೇಲೆ ಅವರು ಈ ಥರ ಆಟನೇ ಆಡಿಲ್ಲ ಅವ್ರು ಅಂಥೇಳಿ ನಾಮಿನೇಷನ್ನಲ್ಲಿ ಇರ್ಸಂಗಿಲ್ಲಲ್ಲ. ಆ ಒಂದು ಅವಕಾಶಕ್ಕಾಗಿ ಅಂದರೆ ನಾಮಿನೇಷನ್ನಲ್ಲಿ ಇರಬಾರ್ದು ಅಂಥೇಳಿ ಎಲ್ಲರೂ ಕೂಡ ಟ್ರೈ ಮಾಡಕತ್ತಾರ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿ ಫಿನಾಲಿಗೆ ಬರಬೇಕಂತಂದರೆ ಎಲ್ಲ ಟಾಸ್ಕ್ಗಳಲ್ಲಿ ಭಾಗವಹಿಸಬೇಕು. ಅವರು ಆ ಒಂದು ಟಾಸ್ಕ್ಗಳಲ್ಲಿ ಭಾಗವಹಿಸಿದರೆ ಮಾತ್ರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕ್ಕಾಗ್ತದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ನಾಳೆ ನಾಡ್ದ ಯಾವ ಥರ ಟಾಸ್ಕ್ಗಳನ್ನು ಕೊಡ್ತಾರೋ, ಹೆಂಗೆ ಆಡ್ತಾರೋ ಅಂಥೇಳಿ. ಯಾಕಂತಂದರೆ ಬಿಗ್ ಬಾಸ್ ಅವ್ರು ಕೊಡೋ ಟಾಸ್ಕ್ಗಳು ನೋಡಿದಿರಲ್ವ, ವಿಚಿತ್ರವಾಗಿರ್ತಾವ. ಮತ್ತು ಆಮೇಲೆ ಸಂಬಂಧಗಳು ಕೂಡ ದೂರ ಆಗ್ತಾವ, ಮತ್ತು ಸಂಬಂಧಗಳು ಕೂಡ ಒಂದಾಗ್ತಾವ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತಮ್ಮ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ವ. ಸೊ ಏನು ಮಾಡೋಕ್ಕಾಗಲ್ಲ, ಕಾದು ನೋಡೋಣ ಇನ್ನು ಏನೇನಾಗುತ್ತೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.